जिले में 13 दिसंबर को विशाल राष्ट्रीय लोक अदालत का आयोजन किया जा रहा है। न्यायाधीश एसबी रहमान ने कहा। उन्होंने बताया कि वर्तमान में चल रहे संपत्ति बंटवारे, सिविल मामले, गुजारा भत्ता, चेक बाउंस, बिजली के मामले, सुलह समझौते से निपट सकने वाले आपराधिक मामले, पारिवारिक मामले, राजस्व मामले, श्रम मामले, बैंक मामले और मुकदमे पूर्व के मामलों को सुलह समझौते से निपटाने की अनुमति होगी। इससे पहले 13 सितंबर 2025 को राष्ट्रीय लोक अदालत का आयोजन किया गया था। उक्त लोक अदालत में जिले भर में कुल 38,038 मामलों का निपटारा किया गया। इनमें से 9,899 मामले लंबित हैं और 28,149 मुकदमे पूर्व के मामले हैं। इस बार लोक अदालत में न्यायालय में लंबित अधिक से अधिक मामलों का निपटारा करने की योजना बनाई गई है। जिले में कुल 29,124 मामले लंबित हैं और हमारा लक्ष्य अधिक से अधिक मामलों का निपटारा करना है और हमने पूरी तैयारी कर ली है। जिले में कुल 17 लोक अदालत पीठों का गठन किया गया है। उन्होंने बताया कि किसी मामले में सुलह समझौता करने से पक्षकार को न्यायालय शुल्क वापस मिल जाएगा और अपील का अवसर नहीं रहेगा। दोनों पक्षों को अपनी दुश्मनी भुलाकर सौहार्दपूर्ण संबंध बनाने का अवसर मिलेगा, जिससे मामलों का निपटारा बिना किसी खर्च के शीघ्रता से हो सकेगा। वरिष्ठ सिविल न्यायाधीश एवं जिला विधिक सेवा प्राधिकरण के सदस्य सचिव प्रकाश अर्जुन बंसोड़े ने बताया कि 3 नवंबर को विभिन्न विभागों की बैठक हुई और कई मामलों पर चर्चा हुई। पूर्व तैयारियों के अनुसार 13 दिसंबर को आयोजित होने वाली राष्ट्रीय मेगा लोक अदालत में सुलह समझौते के माध्यम से मामलों का निपटारा करने का अच्छा अवसर है और पक्षकारों का कोई खर्च नहीं होगा। इसलिए उन्होंने कहा कि बड़ी संख्या में पक्षकार मेगा लोक अदालत में भाग ले और इसका लाभ उठाए। इस अवसर पर प्राधिकरण के कर्मचारी जगदीश्वर डोरे, आकाश सज्जन शेट्टी आदि उपस्थित रहे। कैमरामैन पपुराज का कवरेज। ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾಗಿ ನಾವು ಒಂದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ದಿನಾಂಕ 13/12/2025ರಂದು ಈ ವರ್ಷದ ಕೊನೆಯ ರಾಷ್ಟ್ರೀಯ ಲೋಕ ಅದಾಲತನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಜಿಲ್ಲೆಯಲ್ಲಿ ಒಟ್ಟು 6/11/2025 ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 19,124 ಪ್ರಕರಣಗಳು ಬಾಕಿ ಇವೆ. ಈ ಒಂದು ಹೆಚ್ಚಿನ ಸಂಖ್ಯೆಗಳನ್ನು ರಾಜಿ ಆಗುವ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇತರಪಡಿಸಲಿಕ್ಕೆ ನಾವು ಜಿಲ್ಲೆಯಲ್ಲಿ ಒಟ್ಟು ಎಲ್ಲ ತಾಲೂಕು ಸೇರಿ 15 ಕೋರ್ಟ್ಗಳನ್ನು ನಾವು ದಿನಾಂಕ 6/12/2025ರಂದು ಈ ಒಂದು ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತರಪಡಿಸಲಿಕ್ಕೆ ನಾವು ಎಲ್ಲ ನ್ಯಾಯಾಧೀಶರು ಕೂಡ ನಿರ್ದೇಶನ ನೀಡಿದ್ದೇವೆ. ಅಂದರೆ ನಾವು ಒಟ್ಟು ಜಿಲ್ಲೆಯಲ್ಲಿ 15 ಬೇಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಅದರಲ್ಲಿ ಲೋಕ ಅದಾಲತ್ನಲ್ಲಿ ಒಬ್ಬ ಅಡ್ವೊಕೇಟ್ ಕಾನ್ಸ್ಟಿಟ್ಯೂಟ್ ಇರ್ತಾರೆ, ಒಬ್ಬರು ಜುಡಿಷಿಯಲ್ ಕಾನ್ಸ್ಟಿಟ್ಯೂಟ್ ಇರ್ತಾರೆ. ಈ ರೀತಿ ನಾವು ಹೆಚ್ಚಿನ ಸಂಖ್ಯೆ ಡಿಸ್ಪೋಸ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಕೂಡ ಒಂದು ಲೋಕ ಅದಾಲತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ನಮ್ಮ ಈ ಲೋಕ ಅದಾಲತ್ನಲ್ಲಿ ನಾವು ಹೆಚ್ಚಿನ ಪ್ರಕರಣ ಇತರಪಡಿಸಲಿಕ್ಕೆ ನಾವು ಈಗಾಗಲೇ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾವು ದಿನಾಂಕ 3/11/2025ರಂದು ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಕ್ರಿಮಿನಲ್ ಕಾಂಪೌಂಡ್ ಕೇಸ್ಗಳನ್ನು ಡಿಸ್ಪೋಸ್ ಮಾಡಲಿಕ್ಕೆ ನಾವು ಮೀಟಿಂಗ್ ಮಾಡಿ ಅವರು ಕೂಡ ಸಹಕಾರ ಕೋರಿದ್ದೇವೆ. ಮತ್ತು ಅದೇ ರೀತಿ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ನಾವು ಸಭೆ ಕರೆದಿದ್ದೀವಿ. ಎರಡನೇದಾಗಿ ನಾವು LIC EP ಮತ್ತು ಈ ಪ್ರಕರಣ ಡಿಸ್ಪೋಸ್ ಮಾಡಲಿಕ್ಕೆ SLO ಬೀದರ್ ಅವರಿಗೆ ಮತ್ತು ಮಾನ್ಯ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಕೂಡ ಸಭೆ ಮಾಡಿದ್ದೀವಿ. ಅದೇ ರೀತಿ ಪ್ರೀ ಲಿಟಿಗೇಷನ್ ಕೇಸ್ಗಳನ್ನು ಇತರಪಡಿಸಲಿಕ್ಕೆ ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಅದೇ ರೀತಿ ನಾವು ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ಸಭೆ ಕರೆದು ಈ ಒಂದು ಲೋಕ ಅದಾಲತ್ ಯಶಸ್ವಿಗೊಳಿಸಲಿಕ್ಕೆ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ತಯಾರಿ ಮಾಡಿದ್ದೇವೆ. ಅದರಂತೆ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳನ್ನು ನಿರ್ದೇಶನ ನೀಡಿದ್ದೇವೆ. ನಾವು ಲೋಕ ಅದಾಲತ್ನ ಯಶಸ್ವಿಗೊಳಿಸಬೇಕಾದರೆ ಅಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ಮುಖ್ಯ ಇದೆ. ಈ ಒಂದು ಸಾರ್ವಜನಿಕರಿಗೆ ನಮ್ಮ ಲೋಕ ಅದಾಲತ್ನ ಲಾಭಗಳನ್ನು ಮತ್ತು ವಿಶೇಷ ವೈಶಿಷ್ಟ್ಯಗಳನ್ನು ತಾವು ತಿಳಿಸಿ ಹೆಚ್ಚಿನ ಸಂಖ್ಯೆಯ ಜನರನ್ನು ಇಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ತಮ್ಮ ಪ್ರಚಾರ ಬಹಳ ಮುಖ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಕಕ್ಷಿದಾರರ ಒಂದು ಸಂಬಂಧ ಒಳ್ಳೆಯ ಚೆನ್ನಾಗಿ ಸಂಬಂಧ ಉಳಿಯುತ್ತೆ. ಅವರಿಗೆ ನ್ಯಾಯಾಲಯ ಶುಲ್ಕ ಕೂಡ ವಾಪಸ್ ಸಿಗುತ್ತೆ. ಅವರ ಒಂದು ಮಧುರವಾದ ಬಾಂಧವ್ಯವನ್ನು ಕಾಪಾಡಿಕೊಂಡು ಹೋಗ್ಬೋದು ಮತ್ತು ಖರ್ಚು ವೆಚ್ಚ ಇಲ್ಲದೇನ ರಾಜಿ ಮಾಡಿಕೊಂಡು ಶೀಘ್ರಗತಿಯಲ್ಲಿ ಪ್ರಕರಣ ಇತರಪಡಿಸಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ. ಈ ಒಂದು ಲಾಭವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ನಿಮ್ಮ ಮೂಲಕ ಕೋರುತ್ತೇನೆ. ಈ ಒಂದು ಲೋಕ ಅದಾಲತ್ ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಸಹಕಾರ ನೀಡಿದರೆ ಮುಂದೂಡಿ ನೀಡುತ್ತಿರುವಂಥ ಭರವಸೆಯೊಂದಿಗೆ ಈ ಒಂದು ನನ್ನ 2 ನುಡಿಗಳನ್ನು ಮುಗಿಸುತ್ತೇನೆ. ದಿನಾಂಕ 13/12/2020 ನಾವು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಲೋಕ ಅದಾಲತ್ನ ಏರ್ಪಡಿಸಿದ್ದೇವೆ. ತಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ ಏನಂತಂದರೆ
ನಾವು ಈ ಲೋಕ ಅದಾಲತ್ನಲ್ಲಿ ಏನು ತಮ್ಮ ತಮ್ಮ ಮಧ್ಯೆ ಇರುವ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯಗಳಾಗಿರ್ಬೋದು ಅಥವಾ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳು, ಅಂದರೆ ಈಗ ಚೆಕ್ ಬೌನ್ಸ್ ಪ್ರಕರಣಗಳಾಗ್ಬೋದು, ಸಣ್ಣ ಪುಟ್ಟ ಏನು ಗಲಾಟೆ ಅಂಥ ಪ್ರಕರಣಗಳು ಯಾವುದು ಕಾನೂನಡಿಯಲ್ಲಿ ರಾಜಿ ಮಾಡಿಕೊಳ್ಬಹುದು ಅಂಥ ಪ್ರಕರಣಗಳನ್ನು ನಾವು ರಾಜಿ ಸಂಧಾನದ ಮೂಲಕ ತೀರ್ಮಾನ ಮಾಡಿ ಜನರಿಗೆ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಸದಾವಕಾಶ ಇರ್ತದೆ. ಆದ್ದರಿಂದ ನಾವು ಎಲ್ಲ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ತಮಗೆಲ್ಲ ಕೋರ್ಕೊಳ್ಳೋದಷ್ಟೇ, ಈ ರಾಷ್ಟ್ರೀಯ ಲೋಕ ಅದಾಲತ್ ಏನಿದೆ ಅದರ ಹೆಚ್ಚಿನ ಏನು ಬೆನಿಫಿಟ್ ಇದೆಯನ್ನ ಬೆನಿಫಿಟ್ನ ಜನರಿಗೆ ತಲುಪಬೇಕು. ಅದನ್ನು ತಲುಪಿಸೋದು ನಮ್ಮ ಮತ್ತು ನಿಮ್ಮ ಎಲ್ಲರ ತುಂಬ ಹೆಚ್ಚಿನ ಜವಾಬ್ದಾರಿಯಾಗಿರ್ತದೆ. ಈಗಾಗಲೇ ತಮಗೆಲ್ಲ ಅನುಭವ ಇದೆ. ಏನಂತಂದರೆ ಈಗ ಸಿವಿಲ್ ಪ್ರಕರಣಗಳಲ್ಲಿ ಬಹಳಷ್ಟು ಪ್ರಕರಣಗಳು ಏನು ನಾವು ಭಾಗಾಂಶದ ಪ್ರಕರಣಗಳು, ಅಂದರೆ ಈ ಅಣ್ಣ ತಮ್ಮಂದರ ಮಧ್ಯೆ ಆಸ್ತಿ ಹಂಚಿಕೆ ವಿಚಾರ ಇರ್ಬೋದು, ಇಂಥ ಪ್ರಕರಣಗಳಲ್ಲಿ ಈಗಾಗಲೇ ಕಾನೂನು ಸ್ಪಷ್ಟವಾಗಿದೆ. ಅದನ್ನು ಜನರು ತಾವು ಈಗ ಈ ಅವಕಾಶನ ಬಳಸ್ಕೊಂಡು ರಾಜಿ ಮಾಡಿಕೊಂಡ್ರೆ ಯಾವುದೇ ಅದಕ್ಕೆ ಅಪೀಲ್ ಇರೋದಿಲ್ಲ. ನಂತರದಲ್ಲಿ ಏನಂತಂದರೆ ಏನು ನ್ಯಾಯಾಲಯಕ್ಕೆ ಶುಲ್ಕವನ್ನು ಕಟ್ಟಿರ್ತಾರೆ ಅದನ್ನೆಲ್ಲ ವಾಪಸ್ ಪಡ್ಕೋಬಹುದು. ಇದೇ ರೀತಿ ಇನ್ನು NI ಆಕ್ಟ್ ಪ್ರಕರಣಗಳು ಇರ್ಬೋದು, ಅದು ಒಂಥರ ಏನು ಹೇಳ್ತೀವಿ, ಒಂದು ಅರ್ಧ ಸಿವಿಲ್ ಅರ್ಧ ಕ್ರಿಮಿನಲ್, ಕ್ವಾಸಿ ಕ್ರಿಮಿನಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಅಂತಹ ಪ್ರಕರಣಗಳಲ್ಲಿ ಈಗ ಕಕ್ಷಿದಾರರು ಈ ಲೋಕ ಅದಾಲತ್ ಮುಂದೆ ಬಂದು ರಾಜಿ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ನೆಮ್ಮದಿ ಮತ್ತು ಪ್ರಕರಣ ಆದಷ್ಟು ಶೀಘ್ರವಾಗಿ ವಿಲೇವಾರಿಯಾಗಿ ಅವ್ರಿಗೆಲ್ಲ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ದಿನಾಂಕ 13/9/2025 ನಡೆದಂತಹ ಲೋಕ ಅದಾಲತ್ನಲ್ಲಿ ಒಟ್ಟು 38,038 ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸ್ಕೊಂಡಿದ್ದೀವಿ. ಅದರಲ್ಲಿ 9,899 ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂಥ ಪ್ರಕರಣಗಳು ಇತ್ಯರ್ಥ ಆಗಿದೆ. ಈಗ ಪ್ರೀ ಲಿಟಿಗೇಷನ್ ಅಂತಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು 28,129 ಇತ್ಯರ್ಥಪಡಿಸಿದ್ದೇವೆ. ನಾವು ಈಗ ಬರುವಂತಹ ಲೋಕ ಅದಾಲತ್ನಲ್ಲಿ ಇದಕ್ಕೂ ಹೆಚ್ಚಿನ ಪ್ರಕರಣಗಳನ್ನ ಇತ್ಯರ್ಥಪಡಿಸಬೇಕಂತ ಗುರಿ ಹೊಂದಿದ್ದೇವೆ. ಆ ಗುರಿಯನ್ನು ತಲುಪಬೇಕಾದಂದರೆ ನೀವು ಪ್ರೆಸ್ ಮೀಡಿಯಾದೆಲ್ಲ ಬಹಳ ಪಾತ್ರ ಇದೆ. ಈ ಏನು ಲೋಕ ಅದಾಲತ್ ಕಾರ್ಯಕ್ರಮ ಇದೆ, ಇದರ ಬೆನಿಫಿಟ್ನ ಪ್ರತಿ ಹಳ್ಳಿಗೂ ಪ್ರತಿ ವ್ಯಕ್ತಿಗೂ ತಲುಪಿಸುವಂತೆ ನೀವು ಮಾಡಬೇಕು ಅಂತ ನಮ್ಮೆಲ್ಲ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ನಾನು ಅದರ ಚೇರ್ಮನ್ ಆಗಿ ನಿಮ್ಮನ್ನೆಲ್ಲರೂ ಕೋರ್ಕೊಳ್ತೀನಿ. ಹೆಚ್ಚಿನದಾಗಿ ನಮ್ಮ ಮೆಂಬರ್ ಸೆಕ್ರೆಟರಿಗಳು ಮಾತಾಡ್ತಾರೆ.